ಖಂಡಿತವಾಗಿಯೂ ನಾನು ನಿನ್ನನ್ನು ಆಶೀರ್ವದಿಸುವೆನು, ನಿನ್ನ ಸಂತಾನವನ್ನು ಹೆಚ್ಚಿಸಿಯೇ ತೀರುವೆನು ಎಂದರು. ಪೌಲರು ಇಬ್ರಿಯರಿಗೆ ಬರೆದಂತ ಪತ್ರಿಕೆ 6ನೇ ಅಧ್ಯಾಯ 14ನೇ ವಾಕ್ಯ, ದೇವರ ಪರಿಶುದ್ಧ ವಾಕ್ಯ. ಪ್ರಾರ್ಥಿಸೋಣ. ಪೌಲರು ಕೊರಿಂಥದವರಿಗೆ ಬರೆದಂತ ಮೊದಲನೆಯ ಪತ್ರಿಕೆ 1ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ ನುಡಿಯುವಂತೆ, ಹೆಚ್ಚಳ ಪಡುವವನು ಪ್ರಭುವಿನಲ್ಲಿ ಹೆಚ್ಚಳ ಪಡಲಿ. ದಯಾಪರನಾದಂತ ಕರ್ತನೆ, ನಿಮ್ಮ ಪರಿಶುದ್ಧ ಈ ವಾಕ್ಯಕ್ಕಾಗಿ ನಿಮಗೆ ಸ್ತೋತ್ರ, ಸ್ತುತಿ, ವಂದನೆ, ಆರಾಧನೆಯನ್ನ ಸಲ್ಲಿಸುತ್ತೇವೆ. ಪ್ರಿಯ ಕರ್ತನೆ, ನಮ್ಮೆಲ್ಲರನ್ನು ನಿಮ್ಮ ದೈವ ವಾಕ್ಯದಿಂದ ಹೆಚ್ಚಳ ಪಡುವಂತೆ ಆಶೀರ್ವದಿಸಿರಿ. ನಮ್ಮೆಲ್ಲರ ತಂದೆ ತಾಯಿಗಳನ್ನು ಆರೋಗ್ಯದಲ್ಲಿ ಹೆಚ್ಚಳ ಪಡಿಸಿ ಅವರನ್ನ ಆಶೀರ್ವದಿಸಿರಿ. ಎಲ್ಲ ನಮ್ಮ ಕುಟುಂಬದವರನ್ನ, ಸ್ನೇಹಿತರನ್ನ, ವಿಶೇಷವಾಗಿ ಈ ದೇವರ ವಾಕ್ಯವನ್ನ ಆಲಿಸುತ್ತಿರುವವರನ್ನು ನಿಮ್ಮ ವರದಾನಗಳಿಂದ ಹೆಚ್ಚಳ ಪಡಿಸಿ ಆಶೀರ್ವದಿಸಿರಿ. ಎಲ್ಲ ನಮ್ಮ ರೈತರುಗಳಿಗೆ ಹೆಚ್ಚು ಬೆಳೆಯನ್ನ ನೀಡಿ ಆಶೀರ್ವದಿಸಿರಿ. ಸಂತಾನ ಭಾಗ್ಯಕ್ಕಾಗಿ ಆತೊರೆಯುವಂತಹ ಎಲ್ಲ ದಂಪತಿಗಳಿಗೆ ಸಂತಾನ ಭಾಗ್ಯವನ್ನ ನೀಡಿ ಆಶೀರ್ವದಿಸಿರಿ. ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ಹೆಚ್ಚಳಪಡಿಸಿ ಆಶೀರ್ವದಿಸಿರಿ ಪ್ರಭುವೆ. ಎಲ್ಲ ದುಡಿಯುವಂತಹ ಜನರಿಗೆ ವೇತನವನ್ನ ಹೆಚ್ಚಳಪಡಿಸಿ ಆಶೀರ್ವದಿಸಿರಿ. ಇಂದು ಯಾವೆಲ್ಲ ಕುಟುಂಬಗಳಲ್ಲಿ ಕಲಹ, ಕಿತ್ತಾಟ, ವೈಮನಸ್ಯ ತುಂಬಿದೆಯೋ ಅಂತಹ ಕುಟುಂಬಗಳಲ್ಲಿ ಕ್ರಿಸ್ತ ಯೇಸುವಿನ ಶಾಂತಿ, ಸಮಾಧಾನ ಹೆಚ್ಚಳಪಡಿಸಿ ಆಶೀರ್ವದಿಸಿರಿ. ಈ ವಾಕ್ಯವನ್ನ ಆಲಿಸುತ್ತಿರುವ ಪ್ರತಿಯೊಬ್ಬರನ್ನ ಪವಿತ್ರಾತ್ಮರ ವರಗಳಿಂದ ಹೆಚ್ಚಳಪಡಿಸಿ ಆಶೀರ್ವದಿಸಿರಿ ಕರ್ತನೆ ಎಂದು ಕೃಪಾ ಸಂಪೂರ್ಣನಾದಂತ ಯೇಸು ಸ್ವಾಮಿಯ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ಆಮೆನ್.